ಸಾಬೂನಿನ ಗುಳ್ಳೆಯ ಮೇಲೆ ಬೆಳಕು ಬಿದ್ದಾಗ ಆಕರ್ಷಕ ಬಣ್ಣಗಳು ಕಾಣಿಸಲು ಪ್ರಮುಖ ಕಾರಣ. ಆಪ್ಷನ್ ಎ ಬೆಳಕಿನ ವ್ಯತಿಕರಣ, ಆಪ್ಷನ್ ಬಿ ಬೆಳಕಿನ ವಿವರ್ತನೆ, ಆಪ್ಷನ್ ಸಿ ಧ್ರುವೀಕರಣ ಪೊಲರೈಸೇಷನ್, ಆಪ್ಷನ್ ಡಿ ಡಾಪ್ಲರ್ ಪರಿಣಾಮ ಆರ್ ಡಾಪ್ಲರ್ ಎಫೆಕ್ಟ್. ಹಾಗೆ ಇದರಲ್ಲಿ ಸರಿಯಾದ ಉತ್ತರ ಯಾವ್ದು ಸರ್ ಅಂತಂದಾಗ ದಟ್ ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬೆಳಕಿನ ವ್ಯತಿಕರಣ ಇಂಟರ್ಫರೆನ್ಸ್ ಆಫ್ ಲೈಟ್ ಅಂತ ಕರೀತೀವಿ. ಹಾಗೆ ಇಂಟರ್ಫರೆನ್ಸ್ ಆಫ್ ಲೈಟ್ ಅಂದ್ರೆ ಏನ್ರಿ ಸರ್ ಅಂತಂದಾಗ ಬೆಳಕು 7 ಬಣ್ಣಗಳಿಂದ ಕೂಡಿರುತ್ತದೆ. ಅದೇ ರೀತಿ ಈ ಎರಡು ಬೆಳಕಿನ ಕಿರಣಗಳು ಒಂದು ಬಿಂದುವಿನ ಕಡೆ ಏನಾಗುವುದು ಕೇಂದ್ರೀಕರಣ. ಹಾಗಾದ್ರೆ ಕೇಂದ್ರೀಕರಣಗೊಂಡಾಗ ಶಕ್ತಿಯಲ್ಲಿ ಏನಾಗುತ್ತದೆ ಮರುಹೊಂದಾಣಿಕೆ ಆಗುತ್ತದೆ. ಶಕ್ತಿಯಲ್ಲಿ ಮರುಹೊಂದಾಣಿಕೆ ಆದಾಗ ಬರುವಂತ ಒಂದು ಕಲರ್, ಆ ಕಲರ್ಗೆ ನಾವೇನಂತ ಕರಿತೀವಿ ವ್ಯತಿಕರಣ ಆರ್ ಇಂಟರ್ಫರೆನ್ಸ್. ಸೊ ದೇರ್ ಫೋರ್ ನಮ್ಗೆ ಸಾಬೂನಿನ ಬಂದಂತ ಗುಳ್ಳೆಗಳು ವರ್ಣರಂಜಿತವಾಗಿ ಕಾಣಿಸುತ್ತದೆ. ದಟ್ ಇಸ್ ಕಾಲ್ಡ್ ಆಸ್ ಸೋಪ್ ಬಬಲ್ಸ್ ವರ್ಣರಂಜಿತವಾಗಿ ಅಥವಾ ಕಲರ್ಫುಲ್ ಆಗಿ ಕಾಣಲು ಕಾರಣ ಏನಂತಂದಾಗ ಇಂಟರ್ಫರೆನ್ಸ್ ಆಫ್ ಲೈಟ್. ಸೊ ಹಾಗಾದ್ರೆ ಮತ್ತೆಲ್ಲಿ ನೋಡ್ತೀವ್ರಿ ಸರ್ ಇಂಟರ್ಫರೆನ್ಸ್ ಆಫ್ ಲೈಟ್ ಅಂತಂದಾಗ ಈಗ DVD ಕ್ಯಾಸೆಟ್ ಇರ್ತದೆ. ಆ DVD ಕ್ಯಾಸೆಟ್ ಮೇಲೆ ನೀವೇನಾರ ಲೈಟ್ ಬಿದ್ದಾಗ ಅಲ್ಲಿ ಕೂಡ ನಮ್ಗೆ ಏನು ಕಾಣಿಸುತ್ತೆ ಅಂತಂದಾಗ ವರ್ಣರಂಜಿತವಾಗಿ ಕಾಣುತ್ತದೆ. ಇನ್ನು ಅದೇ ರೀತಿಯಲ್ಲಿ ಮಳೆಗಾಲದಲ್ಲಿ ರಸ್ತೆಯ ಮೇಲೆ ಪೆಟ್ರೋಲ್ ಆರ್ ಡೀಸೆಲ್ ಬಿದ್ದಾಗ ಕೂಡ ನಮ್ಗೆ ಏನು ಕಾಣುತ್ತದೆ ವರ್ಣರಂಜಿತವಾಗಿ ಕಾಣುತ್ತದೆ. ಇದರಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತದೆ ಅಂತಂದಾಗ ಬೆಳಕಿನ ವ್ಯತಿಕರಣ ಆಲ್ಸೋ ಕಾಲ್ಡ್ ಆಸ್ ಇಂಟರ್ಫರೆನ್ಸ್ ಆಫ್ ಲೈಟ್. ಹಾಗಾದ್ರೆ